ಪುರಸಭೆ ಅಧ್ಯಕ್ಷರಾಗಿದ್ದ ತೀರ್ಥಕುಮಾರಿ ವೆಂಕಟೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದ ದಿವ್ಯ ಗಿರೀಶ್ ಅವರನ್ನು ಪ್ರಭಾರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಈ ಹಿಂದೆ ಪುರಸಭೆ ಅಧ್ಯಕ್ಷರಾಗಿದ್ದ ತೀರ್ಥಕುಮಾರಿ ವೆಂಕಟೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದ ದಿವ್ಯ ಗಿರೀಶ್ ಅವರನ್ನ ಪ್ರಭಾರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷೆ ದಿವ್ಯ ಗಿರೀಶ್, ಹಿರಿಯರ ಸಹಕಾರ ಹಾಗೂ ನಮ್ಮ ಮಾಜಿ ಸಚಿವರಾದ ಬಿ ಶಿವರಾಮ್ ಅವರ ನಾಯಕತ್ವದಲ್ಲಿ ಬೇಲೂರು ಪುರಸಭೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುತ್ತಿದ್ದು, ಈ ಹಿಂದೆ ಅಧ್ಯಕ್ಷರಾಗಿದ್ದ ತೀರ್ಥಕ ಅವರ ಸಂಪೂರ್ಣ ಸಹಕಾರ ಪಡೆದು ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ನನಗೆ ಸಿಕ್ಕಿರುವ ಕಾಲಾವಕಾಶದಲ್ಲಿ ಪ್ರತಿ ವಾರ್ಡ್ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ನಂತರ ಮಾತನಾಡಿದ ಪುರಸಭೆ ಸದಸ್ಯರಾದ ಶಾಂತಕುಮಾರ್, ಈ ಹಿಂದಿನ 2 ಅವಧಿಗಳಲ್ಲಿ ಅಧ್ಯಕ್ಷರಾಗಿದ್ದ ದಾನಿ ಹಾಗೂ ತೀರ್ಥಕುಮಾರಿ ವೆಂಕಟೇಶ್ ಅವರು ಅಭಿವೃದ್ಧಿ ಕಾರ್ಯಗಳನ್ನು ದಿವ್ಯ ಗಿರೀಶ್ ಅವರು ಮುಂದುವರಿಸಿಕೊಂಡು ಹೋಗುತ್ತಿದ್ದು, ಅದಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಸಹಕಾರ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸದಸ್ಯರಾದ ಬಿ ಗಿರೀಶ್, ಜಗದೀಶ್, ಮೀನಾಕ್ಷಿ, ವೆಂಕಟೇಶ್, ಜಮೀಲಾ, ತೌಫೀಕ್, ಉಷಾ, ಸತೀಶ್, ಅಶೋಕ್, ಶೈಲೇಶ್, ರತ್ನ, ಸತ್ಯನಾರಾಯಣ್, ಪ್ರಭಾಕರ್, ಜಮಾಲ್, ಮುಖಂಡರಾದ ಧರ್ಮೇಗೌಡ, ಸಂತೋಷ್, ಮೋಹನ್ ಹಾಗೂ ಮುಖ್ಯಾಧಿಕಾರಿ ಸುಜಯ್ ಇತರರು ಹಾಜರಿದ್ದರು. ಎಂ.ಆರ್. ವೆಂಕಟೇಶ್ವರ ಅವರ ತೀರ್ಥಕುಮಾರಿ ಅವರ ಅಧ್ಯಕ್ಷರಾಗಿದ್ದರು. ಅದು ತೆರವಾದ ಕಾರಣದಿಂದ ನಮ್ಮ ಉಪಾಧ್ಯಕ್ಷರು ಇದಕ್ಕೆ ದಿವ್ಯ ಗಿರೀಶ್ ಅವರು ಇವತ್ತು ಚಾರ್ಜ್ ತಗೊಂತಿದ್ದಾರೆ. ಉಪಾಧ್ಯಕ್ಷರು ಪ್ರಭಾರಿ ಅಧ್ಯಕ್ಷನಾಗಿ ಇವತ್ತು ಚಾರ್ಜ್ ತಗೊಂತಿದ್ದಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಟೈಮ್ ಇದೆ, ಒಳ್ಳೆ ಕೆಲಸ ಮಾಡಿ ಪುರಸಭೆಗೆ ಒಂದು ಒಳ್ಳೆ ಹೆಸರು ತರಲಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹಾರೈಸ್ತೀನಿ.